ಅಜ್ಜಿ ಕಟ್ಟಾಗೋಯ್ತಲ್ಲ ಫೋನು. 2 ಸಲ ಕಾಲ್ ಮಾಡಿದ್ದಾರೆ, ಗೊತ್ತಾಗ್ಲಿಲ್ವಲ್ಲ. ಏನೋ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಹೇಗಿದ್ಯಾ ಮಗಳೇ? ಹಬ್ಬದ ದಿನ ಬ್ಯುಸಿ ಆಗಿರ್ತೀಯ ಅಂತ ಗೊತ್ತು, ಅದಕ್ಕೆ ವಿಷಯ ಮರೆಯಕ್ ಮುಂಚೆನೆ ಮೆಸೇಜ್ ಕಳಿಸ್ತಾ ಇದ್ದೀನಿ. ನೀನು ಹನಿಮೂನಿಗೆ ಹೋಗಿ ಬರೋದು ತುಂಬಾ ದಿನ ಆಗಬಹುದು. ಅದಕ್ಕೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ನಾಳೆನೇ ಸ್ಲಾಟ್ ಬುಕ್ ಆಗಿದೆ. ಹಾಗಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕು. ನೀನು ಸುಬ್ಬು ಬೇಗ ಸೈನ್ ಮಾಡಿ ಸರ್ಟಿಫಿಕೇಟ್ ಮಾಡಿಸಿ ತಗೊಂಡ್ ಬಂದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗುತ್ತೆ. ಜೊತೆಗೆ ನಿನ್ ತಾತನ ಆಸೆನೂ ಈಡೇರುತ್ತೆ. ಮರಿಬೇಡ ಮಗಳೇ, ನಾಳೆನೇ ರಿಜಿಸ್ಟ್ರೇಷನ್. ನಾಳೆನೇ ರಿಜಿಸ್ಟ್ರೇಷನಾ? ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಿದ್ದಾರಲ್ಲ, ಏನ್ ಮಾಡ್ಲಿ ಈಗ ನಾನು? ಏನಿದು, ಇವಳು ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಲಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ ಅಂತಿದ್ದಾಗೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದಾಳೆ. ಏನೇ ಆಗ್ಲಿ, ಮೊದಲು ಈ ವಿಷಯನ ವಿದ್ಯಾ ಮೇಡಮ್ ಕೇಳಬೇಕು. ಹೇಳು ಶ್ರೀವಲ್ಲಿ. ಮೇಡಮ್, ಈಗ ತಾನೇ ಶ್ರಾವಣಿ ಅವ್ರ ಅಜ್ಜಿ ಶ್ರಾವಣಿಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರು. ನಾಳೆನೆ ಮ್ಯಾರೇಜ್ ಸರ್ಟಿಫಿಕೇಟ್ ತಂದ್ಕೊಟ್ರೆ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳಿದ್ರು. ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಹೇಳ್ತಿದ್ದಾಗೆ ಶ್ರಾವಣಿ ಮುಖದಲ್ಲಿ ಟೆನ್ಷನ್ ಕಾಣಿಸ್ತು ಮೇಡಮ್. ಹೌದಾ? ನೀನ್ ಸರಿಯಾಗಿ ಗಮನಿಸಿದ್ಯಾ? ಮೇಡಮ್, ನಾನೇ ನನ್ನ ಕಿವಿಯಾರೆ ಅವ್ರ ವಾಯ್ಸ್ ಮೆಸೇಜ್ನ ಕೇಳಿಸ್ಕೊಂಡಿದ್ದೀನಿ, ಕಣ್ಣಾರೆ ಅವಳನ್ನ ನೋಡಿದ್ದೀನಿ. ಅಲ್ಲ ಮೇಡಮ್, ನಿಜವಾಗ್ಲೂ ಮದುವೆ ಆಗಿದ್ದಾರೆ ಅಂದಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಂದಿದ ತಕ್ಷಣ ಯಾಕೆ ಮೇಡಮ್ ಅಷ್ಟೊಂದು ಟೆನ್ಷನ್ ಆಗಬೇಕು? ಯುವರ್ ರೈಟ್, ನೀನ್ ಹೇಳಿದ್ದು ನಿಜಾನೇ. ಅವರಿಬ್ರು ಗಂಡ ಹೆಂಡತಿ ಅಲ್ವೇ ಅಲ್ಲ. ಅವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಇದೊಂದೊಳ್ಳೆ ಸಾಕ್ಷಿ. ನೀನು ಈ ವಿಷಯನ ನನಗೆ ಹೇಳಿ ಒಳ್ಳೆ ಕೆಲಸ ಮಾಡಿದೆ ನೋಡು. ಇದೇ ಥರ ಅಲ್ಲೇನೇ ನಡೆದ್ರು ನನಗೆ ಅಪ್ಡೇಟ್ ಮಾಡ್ತಾ ಇರೋ. ಓಕೆ? ಸರಿ ಮೇಡಮ್, ನಾನು ಎಲ್ಲ ವಿಷಯನೂ ನಿಮಗೆ ತಿಳಿಸ್ತೀನಿ. ಬಾಯ್. ಇಲ್ಲಿ ಯಾಕೆ ನಿಂತಿದ್ಯಾ ಶ್ರೀವಲ್ಲಿ? ನನ್ನ ರೂಮ್ ಹತ್ರ ಯಾಕೆ ನಿಂತಿದ್ದೆ? ಏನು ಕೆಲಸ ನಿನಗಿಲ್ಲಿ? ಏನು ಬೇಕು? ನನಗೇನು ಬೇಕು ಅಂತ ನಿನಗೆ ಗೊತ್ತಲ್ಲ ಶ್ರಾವಣಿ. ನಾನು ಆಸೆ ಪಟ್ಟಿದ್ದನ್ನ ನೀನು ಕಿತ್ಕೊಂಡು ಏನು ಬೇಕು ಅಂತ ಕೇಳ್ತಿದ್ಯಲ್ಲ. ಕಡೆಗೂ ನಿನ್ನ ಬಾಯಿಂದಾನೇ ಬಂತು. ನಿನಗೆ ಸುಬ್ಬು ಮೇಲಿದ್ದಿದ್ದು ಆಸೆ, ಪ್ರೀತಿ ಅಲ್ಲ. ಶ್ರಾವಣಿ, ಕೂಗಾಡ್ಬೇಡ. ಆಸೆ ಪಡೋದಕ್ಕೂ ಮನ್ಸಲ್ಲಿ ಪ್ರೀತಿ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಂಟಸ್ತಿಕೆ ಅಂತ ವರನ್ ಜೊತೆ ಹಬ್ಬಕ್ಕೆ ಅಂತ ಮನೆಗೆ ಬಂದಿದ್ಯಾ, ಬಂದವಳು ಎಲ್ಲರ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಹೋಗ್ತಾ ಇರಬೇಕು. ಅದನ್ನು ಬಿಟ್ಬಿಟ್ಟು ಸುಬ್ಬು ಮೇಲೆ ಕಣ್ಣು ಹಾಕೋದು, ನನ್ನನ್ನು ಕೆಣ್ಕೋದು, ಈ ಥರ ಇಂಕ್ ನೋಡೋದು, ಇದನ್ನೆಲ್ಲ ಮಾಡಬಾರ್ದು. ಇದನ್ನೆಲ್ಲ ಮಾಡಿದ್ರೆ ಈಗ ಸಿಹಿಯಾಗಿ ಮಾತಾಡ್ತಿರೋ ಶ್ರಾವಣಿ ನಿನ್ನ ಪಾಲಕ್ಕೆ ಕಹಿ ಆಗ್ತಾಳೆ. ನಾನು ಏನನ್ನು ಬೇಕಾದರೂ ಸಹಿಸ್ಕೋತೀನಿ, ಆದರೆ ನನ್ನ ಗಂಡನ ವಿಷಯಕ್ಕೆ ಅಥವಾ ನನ್ನ ಮನೆಯವ್ರ ವಿಷಯಕ್ಕೆ ಬಂದರೆ ಅದನ್ನು ಮಾತ್ರ ಸಹಿಸ್ಕೊಳ್ಳಲ್ಲ. ಮನೆಗೆ ಅತಿಥಿಯಾಗಿ ಬಂದಿದ್ಯಾ, ಅದಕ್ಕೆ ಸುಮ್ಮನೆ ಇದ್ದೀನಿ. ಅತಿಯಾಗಿ ಆಡಿದ್ರೆ ಕತಿ ಕಾಣಿಸೋಕ್ಕೂ ಬರುತ್ತೆ ನನಗೆ. ಹುಷಾರ್. ಪರವಾಗಿಲ್ಲ ಬಿಡುವರ. ಈಗ ಯಾಕೆ ಆ ವಿಷಯ? ಕೆಲವೊಬ್ಬರಿಗೆ ಕೆಲವೊಂದ್ಸಲ ಎಲ್ಲಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ಅದು ನನಗಾಗಿರ್ಬೋದು, ಶ್ರೀವಲ್ಲಿಗಾಗಿರ್ಬೋದು, ಅಥವಾ ಈ ಮನೇಲಿ ಯಾರಿಗಾದ್ರೂ ಆಗಿರ್ಬೋದು. ಮಾತುಗಳಿಂದ ಮನಸ್ಸನ್ನು ಅಳಿಯೋದಕ್ಕಿಂತ ಮನಸ್ಸನ್ನ ಅರ್ಥ ಮಾಡಿಕೊಂಡ್ರೆ ಆಡೋ ಮಾತುಗಳಲ್ಲಿ ಯಾವ ಅಪಾರ್ಥನೂ ಕಾಣಲ್ಲ. ಆಹಾ, ಸರಿಯಾಗಿ ಹೇಳಿದ್ರಿ ಶ್ರಾವಣಿ ಅಮ್ಮವ್ರೆ. ನಾವು ಆಡೋ ಮಾತುಗಳಿಗೆ ಏನು ಬೇಕಾದ್ರೆ ಅರ್ಥ ಕಲ್ತ್ಕೋಬೋದು, ಆದರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂತ ಗೊತ್ತಾದರೆ ಅವ್ರು ಆಡೋ ಮಾತಿನಲ್ಲಿ ತಪ್ಪು ಹುಡ್ಕಕ್ಕೆ ಹೋಗೋದಿಲ್ಲ. ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಮನಸ್ಸು ಬೇಕು ಬಿಡಿ. ಅಪ್ಪ
ಏನಪ್ಪ ಇದೆಲ್ಲ ಇವೆಲ್ಲ ಬೇಕಾ ಈಗ? ಅದು ಹಾಗಲ್ಲ ಅಣ್ಣ. ನಮ್ಮನೆ ಸೊಸೆಗೆ ಅವಮಾನ ಆಗ್ತಿದ್ರೆ ನಾವು ತಾನೇ ಅವ್ರ ಪರವಾಗಿ ನಿಲ್ಬೇಕು. ಏನಂದಮ್ಮ? ಮನೆ ಸೊಸೆ ಪರವಾಗಿ ನಿಲ್ತೀನಿ ಅಂತ ಹೇಳಿದೆ. ಕೊಟ್ಟ ಹೆಣ್ಣು ಕೂಲಕ್ಕೆ ಹೊರಗೆ ಅಂತ ಗಾದೆ ಮಾತೇ ಇದೆ. ಅಂಥದ್ರಲ್ಲಿ ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಈಗ ನೀನು ಇಲ್ಲಿರೋ ಜಾಗನಾದ್ರೂ ಯಾವುದು? ನೀನಿರೋದು ಶ್ರೀವಲ್ಲಿ ಮನೆಯಲ್ಲಿ. ಶ್ರೀವಲ್ಲಿ ಆ ಮನೆಗೆ ಮಹಾರಾಣಿ. ಅಂಥದ್ರಲ್ಲಿ ನೀನು ಈ ಮನೆ ಸೊಸೆ ಪರವಾಗಿ ಮಾತಾಡಕ್ ಹೋಗ್ಬಿಟ್ಟು ನಿನ್ನ ಮನೆ ಮಗಳ ವಿರುದ್ಧ ಮಾತಾಡ್ತಿದೀಯಲ್ಲಮ್ಮ. ಇದು ಸಂಸಾರ ಮಾಡೋರ ಲಕ್ಷಣವಾ? ಈ ವಿಷಯ ಎಲ್ಲ ನಿಮ್ಮ ಅತ್ತೆಗೆ ಗೊತ್ತಾದ್ರಿ ಏನ್ ಗತಿ? ಅಯ್ಯಯ್ಯೋ, ಇದೇನಿದು ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗೋ ಥರ ಕಾಣ್ತಾ ಇದೆ. ಮಗಳು ಅಳಿಯ ಮನೆಗೆ ಬಂದಿದ್ದಾರೆ ಅಂತ ಸಂತೋಷ ಪಡೋದು, ಅಥವಾ ಮಗಳು ಮನೆ ಸೊಸೆ ಪರವಾಗಿ ಮಾತಾಡ್ಕೊಂಡು ಅವಳೇ ಕಷ್ಟ ತಂದ್ಕೋತಾ ಇದ್ದಾಳ ಅಂತ ಭಯ ಪಡೋದು, ಒಂದು ಗೊತ್ತಾಗ್ತಿಲ್ವಲ್ಲ. ಕಾಂತ ಮತ್ತೆ ಸುಮ್ಮನೆ ಇದ್ಬಿಡಿ. ನಮ್ಮ ಮಧ್ಯೆನೆ ತಂದು ಹಾಕಕ್ಕೆ ನೋಡ್ಬೇಡಿ. ನಾನು ಶ್ರೀವಲ್ಲಿಗೆ ಏನು ಅವಮಾನ ಮಾಡ್ತಿಲ್ಲ, ಇರೋದನ್ನ ಹೇಳ್ತಿದ್ದೀನಿ ಅಷ್ಟೇ. ಸಾಕೋರ, ಹೀಗೆ ಮಾತಾಡ್ತಿದ್ರೆ ಮಾತಿ ಮಾತು ಬೆಳ್ತಾನಿರುತ್ತೆ ಅಷ್ಟೇ. ನೋಡಿ ಕಾಂತಮ್ಮನವ್ರೆ, ನೋಡ್ತಿದ್ದೀನಿ, ಹೇಳಪ್ಪ. ಶ್ರೀವಲ್ಯಾಗ ನಮ್ಮನೆ ಮಗಳು, ಹಾಗೆ ವರನು ನಮ್ಮನೆ ಸೊಸೆ. ಅವರಿಬ್ರು ನಮ್ಮನೆ ಕಣ್ಗಳಿದ್ದ ಹಾಗೆ. ಅವರಿಬ್ರು ಯಾವತ್ತೂ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಸಂತೋಷವಾಗಿರ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಮಾವ,